ತೀವ್ರತೆ ಅಂತೂ ದೊಡ್ಡ ಮಟ್ಟದಲ್ಲಿ ಕುಸಿತೋಯ್ತು. ನಿನ್ನೆ 2395 ಕೇಸ್ ಬಂದಿದೆ. ಪಾಸಿಟಿವಿಟಿ ದರ ಕಡಿಮೆ ಆಯಿತು. ಬೆಂಗಳೂರು ಅನ್ಲಾಕ್ ಬಹುತೇಕ ಫಿಕ್ಸ್ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಕಂಪೇರ್ ಮಾಡಿದ್ರೆ ನಿನ್ನೆ ಒಂಚೂರು ಜಾಸ್ತಿನೇ ಬೆಂಗಳೂರು, ಮಾರ್ಜಿನಲಿ ಜಾಸ್ತಿ. ಬಿಕಾಸ್ 2000 ಒಳಗೆ ಬಂದ್ಬಿಟ್ಟಿದ್ವಿ ನಾವು. ಈಗ ಮತ್ತೆ 2000ದಿಂದ ಒಂಚೂರು ಹೊಸಲ್ ದಾಟ್ ಆ ಕಡೆ ನಿಂತಿದ್ದೀವಿ ಈಗ ಗೈನ್. ಬಟ್ ಸ್ಟಿಲ್ 2 ವಾರಕ್ಕೆ ಮುಂಚೆ, 3 ವಾರಕ್ಕೆ ಮುಂಚೆ, 1 ತಿಂಗಳಿಗೆ ಮುಂಚೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಿರಲಿಲ್ಲ. ಆ ಪರಿಪ್ರಮಾಣದಲ್ಲೂ ಏರಿತ್ತು ಬೆಂಗಳೂರಿನ ಸ್ಥಿತಿಗತಿ. ಈಗಂತೂ ದೊಡ್ಡ ಮಟ್ಟದಲ್ಲಿ ಸೋಂಕಿನ ಪ್ರಮಾಣ, ಸಾವಿನ ಪ್ರಮಾಣ, ಪಾಸಿಟಿವಿಟಿ ದರ ಅಷ್ಟು ಇಳಿತು. ಗುಣಮುಖರಾಗ್ತಿರೋರು ಜಾಸ್ತಿ ಆದರು. ಬೆಂಗಳೂರತ್ತ ಮುಖ ಮಾಡ್ತಿದ್ದಾರೆ ಜನ. ಅನ್ಲಾಕ್ಗೂ ಮೊದಲೇ ನಗರಕ್ಕೆ ವಾಪಸ್ ಬರ್ತಿದ್ದಾರೆ. ಬಿಕಾಸ್ ಎಲ್ಲರಿಗೂ ಒಂದು ಕ್ಲೂ ಸಿಗೋಕ್ಕೆ ಶುರು ಆಯಿತು. ಇನ್ನೇನೆಲ್ಲ ಮುಗಿತಲ್ಲಪ್ಪ, ವಾಪಸ್ ಕೆಲಸಕ್ಕೆ ಹೋಗೋಣ ನಾವು ಅಂತ. ಬೇರೆ ಜಿಲ್ಲೆ ರಾಜ್ಯಗಳಿಂದ ನಗರಕ್ಕೆ ವಾಪಸ್ ಬರ್ತಿದ್ದಾರೆ. ಹುಷಾರಾಗಿರ್ಬೇಕು. ಈಗ ಲಾಕ್ಡೌನ್ ಸಡಿಲಿಕೆ ಸಮಯಕ್ಕೆ ಬೆಂಗಳೂರಿಗೆ ಜನ ಬರ್ತಿದ್ದಾರೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಯಾವ ಥರ ವಾಹನ ದಟ್ಟಣೆ, ಟ್ರಾಫಿಕ್ ಡೆನ್ಸಿಟಿ ಹೇಗಿತ್ತು ನೋಡಿ. ನಗರದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಈಗ ಆಲ್ರೆಡಿ. ಅದು ತುಮಕೂರನ್ನ ಕನೆಕ್ಟ್ ಮಾಡೋದು, ಯಶವಂತಪುರದಿಂದ ಆ ಕಡೆ, ಮೈಸೂರು ನಾಯಂಡಹಳ್ಳಿ ಬಿಟ್ಟು ಈ ಕಡೆ, ಹೊಸೂರು ರೋಡಲ್ಲಿ ಈ ಕಡೆ, ಹೊಸಕೋಟೆ ಕಡೆ ಈ ಕಡೆ, ಕೆ ಆರ್ ಪುರಂ ಕಡೆ. ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ ಈಗ ಹೊರಗಡೆಯಿಂದ ಒಳಗೆ ಬರೋರು ಅದೆಲ್ಲ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್. ಹಂತವಾಗಿ ಅನ್ಲಾಕ್ಗೆ ಸೂಚನೆ ಕೊಡ್ತಾರೆ. ಕೈಗಾರಿಕೆಗಳು ಓಪನ್ ಆಯಿತು ಲೈಟಾಗಿ. ತುಮಕೂರು ಬೆಂಗಳೂರು ರಸ್ತೆ 8ನೇ ಮೈಲಿ ಟ್ರಾಫಿಕ್ ಜಾಮ್ ಆಯಿತು. ಈ ನಡುವೆ ಮಡಿವಾಳ ಚೆಕ್ ಪೋಸ್ಟ್ನಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರು ತಪಾಸಣೆ ಮಾಡೋಕ್ಕೆ ಶುರು ಮಾಡಿದ್ರು. ಬೆಳಗ್ಗೆನೇ 10ಕ್ಕೂ ಹೆಚ್ಚು ಬೈಕ್ಗಳನ್ನು ಸೀಸ್ ಮಾಡಿದ್ರು. ಸೀಸ್ ಮಾಡೋಕ್ಕೆ ಶುರುವಾಗಿದೆ ಮುಂದಕ್ಕೆ. ನಿನ್ನೆನೇ ಒಂದು 36,000-38,000 ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದು ನಿಧಾನಕ್ಕೆ ರಿಲೀಸ್ ಮಾಡ್ತಿದ್ದಾರೆ. ಈಗ ಅದು ಆಡಪ್ ಆಗ್ತಾ ಇದೆ. ಈಗ ಮತ್ತಷ್ಟು ಬೈಕ್ಗಳು ಸುಮ್ಮನೆ ಓಡಾಡ್ತಿದ್ದಾರಲ್ಲ. ನೆನಪಿರಲಿ, ಯಾರೇನೇ ಹೇಳಿದ್ರು ಲಾಕ್ಡೌನ್ನ ರೀತಿ ರಿವಾಜುಗಳು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಸೋಮವಾರ ತನಕ ಲಾಕ್ಡೌನ್ ಅನೌನ್ಸ್ ಆಗಿರೋದು. ಎಲ್ಲ ನಿಯಮಾವಳಿಗಳು ಅಲ್ಲಿ ತನಕ ಅಪ್ಲೈ ಆಗುತ್ತೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಬೆಂಗಳೂರಿನ ಮಡಿವಾಳ ಚೆಕ್ ಪೋಸ್ಟಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ. ಇದಂತೂ ಬಹಳ ಕ್ರೂಷಿಯಲ್. ಅಂದರೆ ಬೇರೆ ಕಡೆಯಿಂದ ಬೆಂಗಳೂರಿನ ಒಳಗಡೆ ಬರೋರು ಅವ್ರನ್ನ ಹೆಂಗೆ ಸ್ಕ್ರೀನ್ ಮಾಡ್ತಿದ್ದಾರೆ, ಟೆಸ್ಟ್ ಮಾಡ್ತಾರಾ, ಹೇಗೆ ಗೊತ್ತಾಗುತ್ತೆ ಅವ್ರಿಗೆ ಏನೋ ಸೋಂಕಿದೆ ಇಲ್ಲ, ಸಿಂಪ್ಟಮ್ಯಾಟಿಕ್ ಅಂತ, ಯಾವ ರೀತಿ ಕ್ರಮ ತೆಗೆದುಕೊಳ್ತಿದ್ದಾರೆ? ಎಸ್ ಹರೀಶ್ ನಾಗರಾಜ್, ಅಂದರೆ ಈಗ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೋಂಕಿನ ಪ್ರಮಾಣ ಕಡಿಮೆ ಆಗ್ತಾ, ಪಾಸಿಟಿವ್ ಕೇಸ್ ಕಡಿಮೆ ಆಗ್ತಾ ಇರುವ ನಿಟ್ಟಿನಲ್ಲಿ ಈಗ ಅನ್ಲಾಕ್ ಮಾಡ್ಕೊಳ್ಳೋಕ್ಕೂ ಕೂಡ ಎಲ್ಲ ಒಂದು ಬಹುತೇಕವಾಗಿ ಬೆಂಗಳೂರಿನಲ್ಲಿ ಮಾಡೋಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಈಗ ಸರ್ಕಾರ ಮಟ್ಟದಲ್ಲಿ ಸಭೆ ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿದೆ. ಜೊತೆಯಲ್ಲಿ ಈಗ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬರುವಂಥ ಸಂಖ್ಯೆ ಕೂಡ ಅನ್ಲಾಕ್ ಆದಮೇಲೆ ಎಲ್ಲ ಕೂಡ ಈಗೇನು ಬೆಂಗಳೂರನ್ನು ಬಿಟ್ಟು ಹೋಗಿದ್ರು ಎಲ್ಲ ಕೂಡ ವಾಪಸ್ ಆಗುವಂತಹ ಎಲ್ಲ ಒಂದು ಸಿದ್ಧ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಗಡಿ ಭಾಗಗಳಲ್ಲಿ ಯಾರು ಸೋಂಕಿನ ಇರ್ತದೆ ಅಂಥವ್ರನ್ನ ತಪಾಸಣೆ ಮಾಡೋಕ್ಕೆ ಆಯಾ ಜಿಲ್ಲಾಡಳಿತ ಕೂಡ ಈಗ ಒಂದು ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಸದ್ಯ ಈಗ ಅದಲ್ಲದೆ ಈಗ ಏನು ತಮಿಳುನಾಡಿನ ಒಂದು ರಾಜ್ಯದಿಂದಲೇ ಈಗ ಬೆಂಗಳೂರಿಗೆ, ಅಂದರೆ ಬೆಂಗಳೂರಿನಲ್ಲಿ ಜಿಗಣಿ ಈ ಭಾಗಗಳಲ್ಲಿ ಒಂದು 75,000 ಮಂದಿ ಇಲ್ಲಿಗೆ ಬರ್ತಾರೆ ಅನ್ನೋ ಬಗ್ಗೆ ಈಗಾಗಲೇ ಒಂದು ಲಿಸ್ಟನ್ನು ತೆಗೆದುಕೊಂಡಿದ್ದಾರೆ. ಆ ಲಿಸ್ಟನ್ನು ತೆಗೆದುಕೊಂಡಿರೋ ಹಿನ್ನೆಲೆಯಲ್ಲಿ ಅದರಲ್ಲಿ ಯಾರ್ಯಾರು ಬರ್ತಾರೆ ಅಂಥವ್ರನ್ನ ಅಲ್ಲೇ ಅಂಥವ್ರನ್ನ ಸಿಂಟಮ್ಸ್ ಯಾರಿರ್ತಾರೆ, ಸಿಂಟಮ್ಸ್ ಇರುವಂಥ ವ್ಯಕ್ತಿಗಳನ್ನು ಪತ್ತೆ ಹಚ್ಚೋದಾಗಿರ್ಬೋದು. ಜೊತೆಗೆ ಅಲ್ಲಿಂದ ಯಾರು ಇಲ್ಲಿ ಬರ್ತಾರೆ ಅಂತ ಅನ್ನೋ ಬಗ್ಗೆ ಕೂಡ ಈಗ ಸ್ಥಳೀಯವಾಗಿ ಪಂಚಾಯತಿ ಮಟ್ಟದಲ್ಲಿ, ಒಂದು ವಾರ್ಡ್ ಮಟ್ಟದಲ್ಲಿ ಸದಸ್ಯರು ಇರ್ತಾರೆ ಅಂಥವರೆಲ್ಲ ಕೂಡ ಅಂಥವ್ರನ್ನ ಲಿಸ್ಟ್ ಮಾಡಿಕೊಂಡು ಅವರಿಗೆ ರ್ಯಾಂಡಮ್ ಟೆಸ್ಟ್ ಮಾಡೋಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಹರೀಶ್ ನಾಗರಾಜು. ಓಕೆ, ಥ್ಯಾಂಕ್ ಯು ಸೋ ಮಚ್.